ಹಬ್ಬ ಎಷ್ಟು ಬೇಗ 2024 ಮುಗ್ದೇ ಹೋಯ್ತು. ಇನ್ನು 2025 ಬರ್ತಾ ಇದೆ. ಈ ಬಾರಿಯ 2025ರಲ್ಲಿ ಈಗಾಗಲೇ ಘೋಷಣೆಗೊಂಡಿರುವ ಅತಿ ನಿರೀಕ್ಷಿತ ಧಾರಾವಾಹಿಗಳು ಹಾಗೂ ಶೋಗಳ ಬಗ್ಗೆ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಈ ವಿಡಿಯೋದ ಕೊನೆ ತನಕ ನೋಡಿದ್ರೆ ಜೀ ವಾಹಿನಿಯ ಫ್ಯಾನ್ಸ್ಗಳಿಗೆ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಕಾದಿದೆ. 2024ರ ಜೀ ಕುಟುಂಬ ಅವಾರ್ಡ್ಸ್ನಲ್ಲಿ ಘೋಷಣೆಯಾದಂಥ ಹೊಸ ಜೀ ಚಾನೆಲ್ನ ಹೆಸರು ರಿವೀಲ್ ಮಾಡ್ತೇನೆ. ವೀಕ್ಷಕರೇ, ಈ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಪಡೆಯಬೇಕಾ, ಸೀರಿಯಲ್ಗಳ ಬಗ್ಗೆ ಅಪ್ಡೇಟ್ಸ್ಗಳನ್ನು ಪಡಿಬೇಕಾ, ಫಿಲಮ್ ಹಾಗೂ ರಿಯಾಲಿಟಿ ಶೋಗಳು, ಸ್ಪೋರ್ಟ್ಸ್ಗಳ ಬಗ್ಗೆ ಕನ್ನಡದಲ್ಲಿ ಪಿನ್ ಟು ಪಿನ್ ಅಪ್ಡೇಟ್ಸ್ಗಳು ಬೇಕು ಅಂದರೆ ಈ ಕೂಡಲೇ ಸ್ಯಾಂಡಲ್ವುಡ್ ಪೋಸ್ಟನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾನು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು. ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ಈಗಾಗಲೇ ಘೋಷಣೆಗೊಂಡಿರುವಂತಹ ಒಂದಷ್ಟು ಅಥವಾ ಪಬ್ಲಿಕ್ ಆಗಿ ಬಂದಿರುವಂಥ ರಿವೀಲ್ ಆಗಿರುವಂಥ ಒಂದಷ್ಟು ಧಾರಾವಾಹಿಗಳು ಹಾಗೂ ಶೋಗಳ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ನೀವು ಇನ್ಯಾವ್ಯಾವ ಸೀರಿಯಲ್ಗಳು ಅಥವಾ ಶೋಗಳು ಈಗಾಗಲೇ ಘೋಷಣೆ ಆಗಿಲ್ಲ, ಅದು ಯಾವ್ಯಾವುದು 2025ರಲ್ಲಿ ಬರಬಹುದು ಅಂತ ನಿಮಗೂ ಇಂಟ್ರೆಸ್ಟಿಂಗ್ ಆಗಿ ಕುತೂಹಲ ಇದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಅತಿ ಹೆಚ್ಚು ಲೈಕ್ಸ್ ಈ ವಿಡಿಯೋಗೆ ಬಂದರೆ ನಾನು ಮುಂದಿನ ವಾರ ಹಾಕುವಂಥ ವಿಡಿಯೋದಲ್ಲಿ ಈಗಾಗಲೇ ಘೋಷಣೆಗೊಂಡಿಲ್ಲದಿರೋಂತಹ ಒಂದಷ್ಟು ಧಾರಾವಾಹಿಗಳು ಅಥವಾ ಶೋಗಳು ಯಾವ್ದಾವುದು ಬರಬಹುದು 2025ರಲ್ಲಿ ಅಂತ ಹೊಸ ಸ್ಪೆಷಲ್ ವಿಡಿಯೋನ ಮಾಡ್ತೇನೆ. ವೀಕ್ಷಕರ, ಟೈಮ್ ವೇಸ್ಟ್ ಮಾಡದೆ ಈ ವಿಡಿಯೋಕ್ಕೆ ಹೋಗೋಣ ಬನ್ನಿ. ಮೊದಲನೇದಾಗಿ ಜೀ ಕನ್ನಡ ವಾಹಿನಿಯಲ್ಲಿ ಒಂದು ಧಾರ್ಮಿಕ ಧಾರಾವಾಹಿ ಎಂದು ಸ್ಟಾರ್ಟ್ ಆಗ್ತದೆ. ಹೌದು ವೀಕ್ಷಕರೇ, ಜೀ ಕನ್ನಡ ವಾಹಿನಿಯಲ್ಲಿ ಈಗಾಗಲೇ ಘೋಷಣೆಗೊಂಡಿದೆ, ಪ್ರೋಮೋ ಕೂಡ ನೋಡಿದ್ದೀರಾ. ಇದು ಈಗಾಗಲೇ ಆಡಿಷನ್ಸ್ಗಳು ಪ್ರಕ್ರಿಯೆಗಳು ಆರಂಭವಾಗಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಶೂಟಿಂಗ್ ಪ್ರಕ್ರಿಯೆ ಕೂಡ ಆರಂಭವಾಗಲಿದೆ. ಶ್ರೀ ರಾಘವೇಂದ್ರ ಮಹಿತ್ಮೆ ಎನ್ನುವ ಒಂದು ಧಾರ್ಮಿಕ ಧಾರಾವಾಹಿಯಾದಂಥ ಈ ಧಾರಾವಾಹಿ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಸ್ಟಾರ್ಟಿಂಗ್ನಲ್ಲಿ ಈ ಧಾರಾವಾಹಿ ಸ್ಟಾರ್ಟ್ ಆಗ್ಬೋದು ಅಥವಾ ಪ್ರಾರಂಭವಾಗಬಹುದು. ಇನ್ನು ನೀವು ಕೂಡ ರಾಘವೇಂದ್ರ ಮಹಾತ್ಮೆಯ ಒಂದು ಕಥೆಗಳನ್ನು ಕೇಳಲು ಕಾತುರದಿಂದ ಕಾಯುತ್ತಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಎಷ್ಟು ಕಾತುರದಿಂದ ಕಾಯುತ್ತಿದ್ದೀರಾ ಅನ್ನೋದನ್ನು ತಿಳಿಸಿ. ಇನ್ನು ಇದೇ ಜೀ ಕನ್ನಡ ವಾಹಿನಿಯಲ್ಲಿ ಮತ್ತೊಂದು ಹಾರರ್ ಧಾರಾವಾಹಿ ಬರ್ತದೆ. ದೈವಿಕ ಧಾರಾವಾಹಿಯನ್ನು ನೋಡಿದ್ದೀರಾ, ಅದಕ್ಕೆ ತಕ್ಕಂತೆ ಒಂದು ಹಾರರ್ ಧಾರಾವಾಹಿ ಕೂಡ ಬೇಕು ಅಲ್ವಾ? ಹೌದು ವೀಕ್ಷಕರೇ, ಜೀ ಕನ್ನಡ ವಾಹಿನಿಯಲ್ಲಿ ನಾನಿನ್ನ ಬಿಡಲಾರೆ ಎನ್ನುವ ಹೊಸ ಧಾರಾವಾಹಿ, ಹಾರರ್ ಧಾರಾವಾಹಿ ಸ್ಟಾರ್ಟ್ ಆಗ್ತದೆ. ಇದೇನು ಶೀಘ್ರದಲ್ಲಿ ಸ್ಟಾರ್ಟ್ ಆಗಲಿದೆ. ಇದೇ ಜನವರಿ ಎಂಡ್ ಅಥವಾ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಧಾರಾವಾಹಿ ಸ್ಟಾರ್ಟ್ ಆಗಬಹುದು ಅಂತ ಇದೆ. ರಾಘವೇಂದ್ರ ಮಹಾತ್ಮೆಗೂ ಮುಂಚೆ ಈ ಧಾರಾವಾಹಿ ಪ್ರಸಾರವಾಗಲಿದೆ. ಇನ್ನು ಇಷ್ಟೊತ್ತು ಜೀ ಕನ್ನಡ ಬಗ್ಗೆ ಮಾತಾಡಾಯಿತು. ಇನ್ನು ಕಲರ್ಸ್ ಕನ್ನಡ ವಾಹಿನಿಯ ಬಗ್ಗೆ ಮಾತಾಡೋಣ. ವೀಕ್ಷಕರಿಗೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹಲವಾರು ಚೇಂಜಸ್ಗಳಾಗಲಿದೆ. ನಿಮಗೆ ಗೊತ್ತಿರುವಂತೆ ಬಿಗ್ ಬಾಸ್ ಮುಗಿಯುತ್ತೆ, ಸೊ ಆ ಸ್ಥಾನ ತುಂಬಲು ಹಲವಾರು ಸೀರಿಯಲ್ಸ್ಗಳು ಬರಲಿದೆ. ಸದ್ಯಕ್ಕೆ ಘೋಷಣೆ ಆಗಿರುವಂಥ ಒಂದು ಸೀರಿಯಲ್ ಅಂದರೆ ಅದು ವಧು. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುತ್ತೆ, ಪರಮೇಶ್ವರ್ ಗುಂಡ್ಕಲ್ ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯ ಮುಖ್ಯಸ್ಥರಾಗಿದ್ದರು. ನಂತರದ ದಿನಗಳಲ್ಲಿ ಅವರು ಒಂದು ಇಂಟ್ರೆಸ್ಟನ್ನು ಪಾಲಿಸಲು ಅಥವಾ ಸ್ಟೋರಿ ರೈಟಿಂಗ್ಗೆ ಹೋಗಲು ಅವರು ಕಲರ್ಸ್ ಕನ್ನಡ ವಾಹಿನಿಯಿಂದ ರಿಸೈನ್ ಮಾಡ್ತಾರೆ. ನಂತರದಲ್ಲಿ ತೆಗೆದುಕೊಂಡಂಥ ಫಸ್ಟ್ ಪ್ರಾಜೆಕ್ಟ್ ಎಂದರೆ ಅದು ಕೋಟಿ, ಡಾಲಿ ಧನಂಜಯರವರ ಸಿನಿಮಾ. ಈಗ ಆ ಸಿನಿಮಾದ ಕಥೆಗಳೆಲ್ಲ ಮುಗಿದ ಮೇಲೆ ಈಗ ಧಾರಾವಾಹಿಗೆ ಮತ್ತೊಮ್ಮೆ ಕಾಲಿಟ್ಟಿದ್ದಾರೆ. ಹೌದು ವೀಕ್ಷಕರೇ, ಹೊಸ ಧಾರಾವಾಹಿ ವಧು ಎನ್ನುವ ಒಂದು ಧಾರಾವಾಹಿಯನ್ನು ಕತೆ, ಚಿತ್ರಕಥೆ ಮತ್ತು ಸಂಭಾಷಣೆ ಪರಂರವರಿಂದ ನಡೆಯಲಿದೆ. ಹಾಗೂ ವೀಕ್ಷಕರೇ, ಈ ಒಂದು ಧಾರಾವಾಹಿಯಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ CSP ಅಂದರೆ TN ಸೀತಾರಾಮ್ ರವರು ಕೂಡ ಬಣ್ಣ ಹಚ್ಚಲಿದ್ದಾರೆ. ಇದು ಒಂದು ಕೋರ್ಟ್ ಸುತ್ತ ಅಲಿಯುವಂಥ ಒಂದು ಕತೆ ಆಗಿರುತ್ತೆ. TN ಸೀತಾರಾಮ್ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. TN ಸೀತಾರಾಮ್ ರವರು ಸಿವಿಲ್ ಕೋರ್ಟ್ ಲಾಯರ್ ಆಗಿರ್ತಾರೆ. ಹಾಗೂ ವಧು ಅನ್ನೋ ಒಂದು ಹುಡುಗಿ ಏನಿರ್ತಾಳೆ ಅವಳು ಡಿವೋರ್ಸ್ ಕೇಸ್ ಲಾಯರ್ ಆಗಿರ್ತಾರೆ. ಇನ್ನು ಈ ವಧುಗಾಗಿ ಒಂದು ವರನ ಹುಡುಕಾಟ ಈ ಧಾರಾವಾಹಿಯ ಕಥೆ ಆಗಿರಲಿದೆ. ತುಂಬ ಸುಂದರದ ಸಂಭಾಷಣೆಯೊಂದಿಗೆ ಕನ್ನಡತಿಯ ರೀತಿಯಲ್ಲಿ ಈ ಒಂದು ಧಾರಾವಾಹಿ ಕೂಡ ಮೂಡಿಬರಲಿದೆ. ಇನ್ನು ಇದೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಸ್ಲಾಟ್ ಅನ್ನು ತುಂಬಲು ಬರ್ತಿರುವಂತಹ ಮತ್ತೊಂದು ಹೊಸ ಧಾರಾವಾಹಿ ಅಂದರೆ ಅದು RRR ಪ್ರೊಡಕ್ಷನ್ ಅಂದರೆ ಅಂತರಪಟ ಧಾರಾವಾಹಿಯನ್ನು ನೋಡಿರ್ತೀರಾ. ಆ ಒಂದು ನಿರ್ಮಾಣದಿಂದ ಬರ್ತಿರುವಂತಹ ಸ್ವಪ್ನ ಕೃಷ್ಣರವರ ಹೊಸ ಧಾರಾವಾಹಿ ಬರ್ತಾ ಇದೆ. ವೀಕ್ಷಕರೇ, ಸದ್ಯಕ್ಕೆ ಈ ಧಾರಾವಾಹಿಯ ಹೆಸರು ಇನ್ನೂ ಗೊತ್ತಿಲ್ಲ ಅಥವಾ ಪ್ರೋಮೋ ಕೂಡ ಬಂದಿಲ್ಲ. ಇತ್ತೀಚೆಗೆ ತಾನೇ ಪ್ರೋಮೋ ಶೂಟಿಂಗ್ ನಡೆದಿದ್ದಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ TV ಮೇಲೆ ಈ ಪ್ರೋಮೋ ಹಾಗೂ ನೇಮ್ ರಿವೀಲ್ ಆಗಲಿದೆ. ಸದ್ಯಕ್ಕೆ ಗೊತ್ತಿರುವ ಮಾಹಿತಿ ಪ್ರಕಾರ ಸ್ವಪ್ನ ಕೃಷ್ಣರವರ RRR ಪ್ರೊಡಕ್ಷನ್ ಹೊಸ ಧಾರಾವಾಹಿಯನ್ನು ಕಲರ್ಸ್ ಕನ್ನಡಗೆ ತರಲಿದೆ. ವೀಕ್ಷಕರೇ, ಈ ಧಾರಾವಾಹಿ ಮತ್ತು ವಧು ಧಾರಾವಾಹಿ ಈ ಎರಡೂ ಧಾರಾವಾಹಿಗಳು ಬಿಗ್ ಬಾಸ್ ಸಮಯದಲ್ಲಿ ಬರಲಿದೆ.
ಅಷ್ಟೇ ಅಲ್ಲದೆ ವೀಕ್ಷಕರೇ, ಬಿಗ್ ಬಾಸ್ನ ವೀಕೆಂಡ್ ಸ್ಲಾಟ್ ಅನ್ನು ತುಂಬಿಸೋಕೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾಮಿಡಿ ಶೋ ಆದಂಥ ಮಜಾ ಟಾಕೀಸ್ ಮತ್ತೊಮ್ಮೆ ಬರಲಿದೆ. ಹೌದು ವೀಕ್ಷಕರೇ, ಮಜಾ ಟಾಕೀಸ್ ಈಗ ಹೊಸ ಸೀಸನ್ ಒಂದಿಗೆ ಹೊಸ ಅವತಾರದಲ್ಲಿ ನಿಮ್ಮ ಮುಂದೆ ಬಂದು ನಿಮ್ಮ ಎಲ್ಲ ಟೆನ್ಷನ್ಗಳಿಗೆ ಬ್ರೇಕ್ ಹಾಕಲು ಸಿದ್ಧವಾಗ್ತಿದೆ. ಸೃಜನ್ ಲೋಕೇಶ್ ರವರ ಲೋಕೇಶ್ ಪ್ರೊಡಕ್ಷನ್ ಅಡಿಯಲ್ಲಿ ಈ ಒಂದು ಶೋ ನಿರ್ಮಾಣವಾಗುತ್ತಿದ್ದಂತೂ ಹಳೆ ಕ್ಯಾಸ್ಟ್ಗಳೇ ಬರ್ತಾರಾ ಅಂತ ಒಂದು ಡೌಟ್ಗಳು ಹಲವಾರು ಜನರಲ್ಲಿ ಇದೆ. ಕುರಿ ಬರ್ತಾರಾ, ರಾಣಿ ಬರ್ತಾರಾ, ಅಥವಾ ಇನ್ನಷ್ಟು ಓಲ್ಡ್ ಎಪಿಸೋಡ್ಸ್ಗಳಲ್ಲಿ ಕಾಣಿಸಿಕೊಂಡಂತಹ ವ್ಯಕ್ತಿಗಳು ಬರ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಈ ಪ್ರೋಮೋ ಕೂಡ ರಿಲೀಸ್ ಆಗಿದ್ದು ಮಜಾ ಟಾಕೀಸ್ನ ಹೊಸ ಲೋಗೋ ಹಾಗೂ ಹೊಸ ಟೈಟಲ್ ಸಾಂಗ್ ಕೂಡ ರಿವೀಲ್ ಆಗಿದೆ. ಇನ್ನು ವೀಕ್ಷಕರೇ, ಮಜಾ ಟಾಕೀಸ್ ಅಂದ ತಕ್ಷಣ ನಮಗೆಲ್ಲರಿಗೂ ಜ್ಞಾಪಕ ಆಗೋದು ವರಲಕ್ಷ್ಮಿ ಪಾತ್ರ. ಹೌದು ವೀಕ್ಷಕರೇ, ಅಪರ್ಣಾರವರು ಹಚ್ಚಿದಂಥ ಕ್ಯಾರೆಕ್ಟರ್ ಹಾಗೂ ಒಂದು ಪಾತ್ರ ಈಗಲೂ ಕೂಡ ನಮ್ಮನ್ನು ನಕ್ಕಿ ನಗಿಸುತ್ತದೆ. ಅವರ ವಾಯ್ಸ್, ಅವರ ಆ್ಯಕ್ಟಿಂಗ್ ಎಲ್ಲವನ್ನು ನಾವು ನೋಡುತ್ತಿದ್ದಂತೆ ನಮ್ಮಲ್ಲಿರುವ ಕಷ್ಟಗಳನ್ನು ನಾವು ಮರೆತು ನಗುತ್ತಿದ್ದೇವೆ. ನೀವು ಕೂಡ ಅಪರ್ಣವನ್ನು ಮಿಸ್ ಮಾಡ್ಕೋತೀರಾ ಇರೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನು ಮಜಾ ಟಾಕೀಸ್ ಕೂಡ ಜನವರಿ ಎಂಡ್ ಅಥವಾ ಫೆಬ್ರವರಿಯಲ್ಲಿ ಪ್ರಾರಂಭವಾಗಲಿದೆ. ಇನ್ನು ವೀಕ್ಷಕರೇ, ನಾನು ಈಗಾಗಲೇ ಹೇಳಿದಂತೆ ಇದೆಲ್ಲ ಘೋಷಣೆಗೊಂಡಿರುವಂತಹ ಧಾರಾವಾಹಿಗಳು, ಶೋಗಳು. ನಿಮಗೆ ಘೋಷಣೆಗೊಂಡಿಲ್ಲದಿರಂಥ ಮುಂದೆ ಬರುವಂತಹ ಧಾರಾವಾಹಿಗಳು ಬೇಕು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಅಷ್ಟೇ ಅಲ್ಲ ವೀಕ್ಷಕರೇ, ವಿಡಿಯೋದ ಕೊನೆ ತನಕ ನೋಡಿದ್ರೆ ನಿಮ್ಗೊಂದು ಸರ್ಪ್ರೈಸ್ ಇರುತ್ತೆ ಎಂದಿದ್ದೆ. ಅದೇ ಈಗಾಗಲೇ 2024ರ ಜಿ ಕುಟುಂಬ ಅವಾರ್ಡ್ಸ್ನಲ್ಲಿ ಘೋಷಣೆಗೊಂಡಂತಹ ಝೀನ ಹೊಸ ಚಾನಲ್ ಹೆಸರು ಏನಂತ. ಹೌದು ವೀಕ್ಷಕರೇ, ಜಿ ನೆಟ್ವರ್ಕ್ನಿಂದ ಮತ್ತೆ ಹೊಸ ಚಾನಲ್ ಒಂದು ಸ್ಟಾರ್ಟ್ ಆಗ್ತದೆ. ಜಿ ಕನ್ನಡ ಥರನೇ ಅದರದ ಸಿಸ್ಟರ್ ಚಾನಲ್ ಸ್ಟಾರ್ಟ್ ಆಗ್ತಾ ಇದೆ. ಇದು ಯುಗಾದಿ ಸಮಯದಲ್ಲಿ ಈ ಚಾನಲ್ ಲಾಂಚ್ ಆಗಬಹುದು ಎನ್ನುವ ಮಾತುಗಳಿದೆ. ಹಾಗಾದರೆ ಈ ಚಾನಲ್ನ ಹೆಸರೇನು, ಲೋಗೋ ಹೇಗಿದೆ ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಈ ಒಂದು ಸೆಕೆಂಡ್ ಎಂಟರ್ಟೈನ್ಮೆಂಟ್ ಚಾನಲ್ ಜಿ ವಾಹಿನಿಯಿಂದ ಬರ್ತಾ ಇರೋಂಥದ್ದು ಜಿ ಪವರ್ ಅಂತ. ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇದ್ದರೆ ಈಗಾಗಲೇ ನಿಮಗೆ ಈ ಸುದ್ದಿ ತಲುಪಿರುತ್ತದೆ. ಹೌದು ವೀಕ್ಷಕರೇ, ಜಿ ಪವರ್ ಎನ್ನುವುದು ಹೊಸ ಎಂಟರ್ಟೈನ್ಮೆಂಟ್ ಚಾನಲ್ ಜಿ ನೆಟ್ವರ್ಕ್ನಿಂದ ಯುಗಾದಿ ಸಮಯದಲ್ಲಿ ಪ್ರಸಾರವಾಗಲಿದೆ. ವೀಕ್ಷಕರೇ, ಈ ಕಾಣಿಸ್ತಿರುವಂಥ ಲೋಗೋ ನಾವು ಮಾಡಿರುವಂಥದ್ದು ಜಿ ಕನ್ನಡ ವಾಹಿನಿ ಹೇಗಿದೆ ಆ ರೀತಿಯಲ್ಲಿ ಮಾಡಿದ್ದೇವೆ. ಆದರೆ ನಮಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಇದೇ ಜನವರಿ ತಿಂಗಳಲ್ಲಿ ಜಿ ನೆಟ್ವರ್ಕ್ ಅಂದರೆ ಜಿ ಕನ್ನಡ ಇನ್ಕ್ಲೂಡಿಂಗ್ ಆಗಿ ಹೊಸ ಲೋಗೋನೊಂದಿಗೆ ನಿಮ್ಮ ಮುಂದೆ ಜಿ ನೆಟ್ವರ್ಕ್ ಬರಲಿದೆ ಅಂತ. ಇನ್ನು ವೀಕ್ಷಕರೇ, ಇದಾಗಿತ್ತು ಈ ವಿಡಿಯೋದ ಅಪ್ ಟು ಡೇಟ್ ಇನ್ಫಾರ್ಮೇಷನ್ಸ್ಗಳು. ಇದೇ ರೀತಿ ನಾನು ಹೇಳಿದಂತೆ ಆ ಘೋಷಣೆಗೆ ಆಗಿಲ್ದಿರುವಂತಹ ಸುದ್ದಿಗಳನ್ನು ನೀವು ಕೇಳಬೇಕು ಅಂತಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ವೀಕ್ಷಕರೇ, ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯಬಹುದು.